So we were speaking about communication skills. So how can a better communication skill improve relationships and leadership roles? Because ಇವತ್ತು ಮಾತಾಡೋರೆಲ್ಲ ಲೀಡರ್ಸ್ ಆಗ್ತೀವಿ ಅಂತ ನೋಡ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಮಾತಾಡ್ತಾರೆ ಅವರೆಲ್ಲ ಲೀಡರ್ಸ್ ಅಂತ ಪ್ರೊಜೆಕ್ಟ್ ಆಗ್ತಾರೆ. ಸೊ ಹೌ ಕ್ಯಾನ್ ಅ ಪ್ರಾಪರ್ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ರಿಲೇಷನ್ಶಿಪ್ಸ್ ಆ್ಯಂಡ್ ಲೀಡರ್ಶಿಪ್ ರೋಲ್ಸ್? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಬಿಫೋರ್. ಯಾಕೆ ಅಂತಂದರೆ ಕಮ್ಯುನಿಕೇಷನ್ ಇಸ್ ಅ ಬ್ರಿಡ್ಜ್. ನನ್ನ ಒಳಗಿನ ಭಾವನೆಗಳನ್ನು ಅಥವಾ ನನ್ನ ಒಳಗಿನ ಐಡಿಯಾಗಳನ್ನು, ನನ್ನ ಒಳಗಿನ ಡ್ರೀಮ್ಸ್ಗಳನ್ನು ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಥ್ರೂ ಕಮ್ಯುನಿಕೇಷನ್. ಆ್ಯಂಡ್ ಈ ಕಮ್ಯುನಿಕೇಷನ್ ಇರೋದ್ರಿಂದನೇ ಒಬ್ಬ ಮನುಷ್ಯನ ಅವನ ಎಕ್ಸಿಸ್ಟೆನ್ಷಿಯಲ್ ಐಡೆಂಟಿಟಿ ಅಂತಲೇ ಕರಿಬೋದು. ಓಕೆ, ಯಾಕೆಂದರೆ ತನ್ನೊಳಗಡೆ 1000 ಇರ್ಬೋದು, ಅದನ್ನು ಹೇಳೋದಕ್ಕೆ ಬರಬೇಕಲ್ಲ, ಪ್ರಾಪರಾಗಿ ಅದನ್ನು ಫ್ರೇಮ್ ಮಾಡಿ ಹೇಳೋದು, ಅದನ್ನು ನಾವು ಕಮ್ಯುನಿಕೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಅಂದರೆ ಕಮ್ಯುನಿಕೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದರೆ ಬರೀ ಜಸ್ಟ್ ಇಂಗ್ಲೀಷ್ ಮಾತಾಡೋದು, ಗ್ರಾಮರ್ನ ನಾವು ಚೆಕ್ ಮಾಡಿಕೊಂಡು ಇದು ಮಾಡೋದು ಆ ಥರನೇ ಅಲ್ಲ. ಇಟ್ಸ್ ಅನ್ ಆರ್ಟ್ ಆಫ್ ಎಕ್ಸ್ಪ್ರೆಷನ್. ಓಕೆ, ಆ್ಯಂಡ್ ಐ ಡಿಸ್ಕಸ್ ಸಮಥಿಂಗ್ ಅಬೌಟ್ ಫಸ್ಟ್ ರಿಲೇಷನ್ಶಿಪ್ ಇಂಪ್ಯಾಕ್ಟ್ ಆಫ್ ಕಮ್ಯುನಿಕೇಷನ್. ಓಕೆ ಓಕೆ. ಈಗ ನಾನು ನಿಮಗೆ ಗೌರವ ಕೊಡ್ತೀನಿ, ಹೆಂಗೆ ಗೊತ್ತಾಗುತ್ತೆ? The way ನಿಮ್ಮ ಬಾಡಿ ಲ್ಯಾಂಗ್ವೇಜ್, everything, the tone you use. This is all about communication. Okay, tonality, the body language and the words you use. And communication ಒಳಗಡೆ ಏನು ಹೇಳ್ತಾರೆ ಅಂತಂದ್ರೆ the impact of the words in the communication is only 7%. 55% is about body language. Remaining is all about your tonality. For example, ಡ್ರೆಸ್ ಚೆನ್ನಾಗಿದೆ, ಡ್ರೆಸ್ ತುಂಬ ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿ ಹಾಕೊಂಡ್ಬಿಟ್ಟಿದ್ದೀರಾ. What is the meaning? See, in tonality, you can understand a lot of things. Okay. Mindset to understand. Yes, you can understand a lot of things if you just observe tonality. And over the phone call also, you even ನಿಮಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಎದುರಿಗೆ ವ್ಯಕ್ತಿ ಇರೋದಿಲ್ಲ. ಓಕೆ, ಟೊನಾಲಿಟಿನಲ್ಲಿ ತುಂಬ ಇಂಟೆನ್ಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇದು ಕಮ್ಯುನಿಕೇಷನ್. ಆ್ಯಕ್ಚುಲ್ ಟ್ರೈನಿಂಗ್, ಆ್ಯಕ್ಚುಲ್ ಫೋಕಸಿಂಗ್ ಏರಿಯಾ ನಾವು ಇದನ್ನು ಮಾಡಬೇಕು. ಓಕೆನಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲೀಡರ್ಶಿಪ್ ಬಗ್ಗೆ ನೀವು ಮಾತಾಡಿದ್ರಿ. ಲೀಡರ್ಶಿಪ್ ಅಂದರೆ ದಿಸ್ ಇಸ್ ನಾಟ್ ಅನ್ ಪಾಪ್ಯುಲಾರಿಟಿ ಕಾಂಟೆಸ್ಟ್. ನೀವು ಎಷ್ಟು ಜನಕ್ಕೆ ನೀವು ಗೊತ್ತು, ಎಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ, ಎಷ್ಟು ಜನ ಗ್ರೂಪ್ ನಿಮ್ಮ ಹಿಂದೆ ಇದ್ದಾರೆ, ಅದು ಲೀಡರ್ಶಿಪ್ ಅಲ್ಲ. ಲೀಡರ್ಶಿಪ್ ಈಸ್ ಅನ್ ಅ ರೆಸ್ಪಾನ್ಸಿಬಿಲಿಟಿ. ವಿ ವಾಂಟ್ ಟು ಸೇ ಇಟ್ಸ್ ಅನ್ ಅ ರೆಸ್ಪಾನ್ಸಿಬಿಲಿಟಿ. ಅಂದರೆ ಹೌ ಯು ಗೈಡ್ ದ ಪೀಪಲ್, ಹೌ ಯು ಹೆಲ್ಪ್ ದೆಮ್ ಟು ಕಮ್ ಔಟ್ ಫ್ರಮ್ ದ toughest situation, how you are going to help them to empower. This is called leadership. Unfortunately ನಮಗೆ ನಮ್ಮ ಸೊಸೈಟಿನಲ್ಲಿ ಅಥವಾ ನಮ್ಮ ಸರೌಂಡಿಂಗ್ ಏನಾಗ್ಬಿಟ್ಟಿದೆ ಅಂದರೆ, ಸೊ ಲೀಡರ್ ಅಂತಂದರೆ ಅವರಿಂದ ತುಂಬ ಜನ ಇರಬೇಕು ಅಥವಾ ಅವ್ರಿಗೆ ತುಂಬ ಫಾಲೋವರ್ಸ್ ಇರಬೇಕು. ಅಫ್ಕೋರ್ಸ್ ಒಂದು ಲೆವೆಲಿಗೆ ನೀವು ನಿಮ್ಮ ಕೆಲಸಗಳನ್ನು ಮಾಡಿದಾಗ ಜನ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್. ಬಟ್ at the foundation level, leadership is not a popularity contest. This is completely responsibility. Even every teachers are leaders. Why? Because they are going to take a responsibility of the growth of the students.